ಹರಿ ಓಂ. ನಿಮ್ಮ ಜಾತಕದಲ್ಲಿ ನಾಗದೋಷ ಇದೆಯಾ? ಇದರ ಬಗ್ಗೆ ನಿಮಗೆ ಭಯ ಇದೆಯಾ? ನಾಗದೋಷ ಸಾಧಾರಣವಾಗಿ ನೀವು 100 ಜಾತಕ ತಗೊಂಡೋದ್ರೆ 70 ಜಾತಕಗಳಲ್ಲಿ ನಾಗದೋಷ ತೋರಿ ಬರುತ್ತೆ. ಹಾಗಂತ ನೀವು ಅದಕ್ಕೆ ಭಯ ಪಡಬೇಕಾಗಿಲ್ಲ. ಪ್ರತಿಯೊಬ್ಬರಿಗೂ ಅನಿಸುತ್ತೆ ನಾವೇನೂ ಮಾಡಲಿಲ್ಲ ಆದರೂ ನಾಗದೋಷ ಯಾಕೆ ಬಂತು ಅಂತ. 3 ತಲೆಮಾರಿಂದ ಕೂಡ ನಿಮ್ಮ ಒಂದು ಹಿರಿಯರು ಮಾಡಿದ ತಪ್ಪಿಂದ ಕೂಡ ನಾಗದೋಷ ನಿಮ್ಮ ಜಾತಕದಲ್ಲಿ ಬರುತ್ತೆ. ಆದರೆ ಇದರ ಬಗ್ಗೆ ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಬರೀ ಸರ್ಪಗಳನ್ನು ಕೊಂದರೆ ಮಾತ್ರ ನಾಗದೋಷ ಬರುತ್ತೆ, ಅಥವಾ ಸತ್ತ ಸರ್ಪವನ್ನು ನೋಡಿದರೆ ಮಾತ್ರ ನಾಗದೋಷ ಬರುತ್ತೆ, ಅದಕ್ಕೆ ಸಂಸ್ಕಾರ ಮಾಡದಿದ್ದರೆ ನಾಗದೋಷ ಬರುತ್ತೆ, ಅಥವಾ ಹುತ್ತವನ್ನು ಕೆಡವಿದರೆ ನಾಗದೋಷ ಬರುತ್ತೆ. ಈ ರೀತಿ ಮಾತ್ರ ಅಲ್ಲ, ಇದರ ಬದಲಾಗಿ ನಿಮ್ಮ ಹಿರಿಯರು ಗರ್ಭಿಣಿ ಸ್ತ್ರೀಯರಿಗೆ ಹಿಂಸೆ ಕೊಟ್ಟಿದ್ರೆ ಅಥವಾ ಅವರಿಗೆ ಚೆನ್ನಾಗಿ ಗೌರವ ಕೊಡದಿದ್ದರೆ ಅಲ್ಲಿ ಕೂಡ ನಾಗದೋಷ ತೋರಿ ಬರುತ್ತೆ. ಅದೇ ರೀತಿ ಮತ್ತೊಂದು, ಪ್ರಕೃತಿಗೆ ನೀವು ಮರ ಗಿಡಗಳನ್ನು ಕಡಿದ್ರೂ ಕೂಡ ಅಲ್ಲಿ ಕೂಡ ನಾಗದೋಷ ಬರುತ್ತೆ. ಯಾಕಂತೇಳಿದರೆ ಯಾವಾಗಲೂ ಸರ್ಪಗಳು ಪ್ರಕೃತಿ ಪ್ರಿಯರು. ನೀವು ಯಾವುದೇ ಒಂದು ಮರ ಗಿಡವನ್ನು ಕಡಿಬೇಕಾದರೂ ಆ ಮರ ಗಿಡದ ಹತ್ರ ಪರ್ಮಿಷನ್ ಕೇಳಬೇಕು, ಅವ್ರ ಹತ್ರ ಬೇಡಬೇಕು. ನಾನು ನಿನ್ನನ್ನು ಕಡಿತಾ ಇದ್ದೇನೆ, ನನಗೆ ಮನೆ ಕಟ್ಟಬೇಕು, ಜಾಗ ಬೇಕು, ಅದಕ್ಕಾಗಿ ನಾನು ಕಡಿತಾ ಇದ್ದೇನೆ ಅಂತ ಪರ್ಮಿಷನ್ ಕೇಳಿ ಸ್ವಲ್ಪ ದಿನ ಬಿಟ್ಟು ಕಡಿಬೇಕು. ಯಾಕಂತ ಹೇಳಿದರೆ ಆ ಮರದಲ್ಲಿ ಏನಾದರೂ ಹಕ್ಕಿಗಳು ಗೂಡು ಕಟ್ಟಿದರೆ ಆ ಗೂಡುಗಳೆಲ್ಲ ಆ ಹಕ್ಕಿಗಳೆಲ್ಲ ಆ ಮರವನ್ನು ಬಿಟ್ಟು ಹೋಗ್ತವೆ. ಅದೇ ರೀತಿ ಹಕ್ಕಿಗಳು ಏನಾದರೂ ಮೊಟ್ಟೆ ಎಲ್ಲ ಇಟ್ಟಿದ್ದರೆ ನೀವು ಮರ ಕಡಿಯುವಾಗ ಅದಕ್ಕೆ ಹಿಂಸೆ ಆಗಿರುತ್ತೆ. ಆದ ಕಾರಣ ನಿಮ್ಮ ಜಾತಕದಲ್ಲಿ ನಾಗದೋಷ ಕಂಡುಬರುತ್ತೆ. ಹಿಂದಿನವ್ರಿಗೆ ಗೊತ್ತೇ ಇದೆ ನಿಮಗೆ, ಆವಾಗ ಪುರುಷ ಪ್ರಧಾನ ಜಗತ್ತಾಗಿತ್ತು, ಸ್ತ್ರೀಯರಿಗೆ ಹೆಚ್ಚು ಗೌರವ ಸಿಗ್ತಾ ಇರಲಿಲ್ಲ. ಮಂತ್ರದಲ್ಲಿ ಇತ್ತು ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಃ ಅಂತ. ಆದರೂ ಕೂಡ ಸ್ತ್ರೀಯರಿಗೆ ಹೆಚ್ಚು ಗೌರವ ಸಿಗ್ತಾ ಇರಲಿಲ್ಲ, ದಾಸಿ ಥರ ನೋಡ್ತಾಯಿದ್ರು. ಆದ ಕಾರಣ ನಿಮ್ಮ ಜಾತಕದಲ್ಲಿ ನಾಗದೋಷ ಕಂಡುಬರುತ್ತೆ. ಅದಕ್ಕೇನು ಮಾಡಬೇಕು? ಏನೂ ಮಾಡಬೇಕಾಗಿಲ್ಲ. ನೀವು ಹೆಚ್ಚಿನ ಪೂಜೆ ಎಲ್ಲ ಮಾಡಬೇಕು ಅಂತ ದೇವರು ಕೂಡ ಏನು ಹೇಳಲ್ಲ ಎಲ್ಲೂ. ಅದಕ್ಕೊಂದು ನಮ್ಮ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಮನೆಯಲ್ಲೂ ಹೆಚ್ಚಾಗಿ ಒಂದು ಕುಟುಂಬಕ್ಕೆ ನಾಗಬನ ಅಂತ ಇರುತ್ತೆ. ಹಾಗಾಗಿ ಇಲ್ಲಿಯವರಿಗೆ ಗೊತ್ತಿರುತ್ತೆ ನಾಗದೇವರಿಗೆ ಇಲ್ಲಿ ಪರಶುರಾಮ ಕ್ಷೇತ್ರದಲ್ಲಿ ಹೆಚ್ಚಿನ ಮಹತ್ವ ಇದೆ. ಯಾರೂ ಕೂಡ ನಾಗದೇವರು ಎಲ್ಲಿಯಾದರೂ ಸತ್ತಿದ್ರೂ ಕೂಡ ಅದಕ್ಕೆ ಸಂಸ್ಕಾರ ಮಾಡೇ ಮಾಡ್ತಾರೆ, ಸರ್ಪ ಸಂಸ್ಕಾರ ಮಾಡಿಸ್ತಾರೆ. ನಿಮಗೂ ಕೂಡ ಎಲ್ಲಾದರೂ ಸಿಕ್ಕಿದರೆ ಸರ್ಪ ಸಂಸ್ಕಾರ ಮಾಡಿಸಿ, ಅದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ಹಾಗೆ ಆಶ್ಲೇಷ ಬಲಿ ಎಲ್ಲ ಸುಬ್ರಹ್ಮಣ್ಯದಲ್ಲಿ ಕೊಡ್ತಾರೆ. ಅದರಲ್ಲೂ ಕೂಡ ಸಾಮೂಹಿಕ ಆಶ್ಲೇಷ ಬಲಿ ಕೊಟ್ಟರೆ ಅಷ್ಟೊಂದು ಫಲ ಸಿಗಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ತುಂಬ ಖರ್ಚಾಗುತ್ತೆ, ಕೆಲವರಿಗೆ ಹಣ ಇರಲ್ಲ ಅಷ್ಟೊಂದು ಖರ್ಚು ಮಾಡಲಿಕ್ಕೆ. ಹಾಗಾಗಿ ಸಾಮೂಹಿಕ ಆಶ್ಲೇಷ ಬಲಿ ಕೊಡ್ತಾರೆ. ಹಾಗೆ ತುಲಾಭಾರ ಸೇವೆ ಕೂಡ ಸುಬ್ರಹ್ಮಣ್ಯದಲ್ಲಿ ಇದೆ. ತೆಂಗಿನಕಾಯಲ್ಲಿ ಸಕ್ಕರೆಯಲ್ಲೆಲ್ಲ ತುಲಾಭಾರ ಮಾಡಿಸ್ತಾರೆ. ಅದು ಕೂಡ ಇದ್ದವರು ಅಥವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದರೆ ಅದನ್ನು ಕೂಡ ಮಾಡಿಸ್ಬೋದು. ಅದು ಇಲ್ಲ ಅಂದರೆ ನೀವು ಸೃಷ್ಟಿಗೆ ತನು ಹಾಕಿಸ್ಬೋದು. ತನು ಅಂದರೆ ಏನು? ಒಂದು ಕುಡ್ತೆ ಹಾಲು, ಒಂದು ಲೋಟ ಹಾಲು, ಅದು ಕಾಯಿಸದ ಹಸಿ ಹಾಲು, ದನದ ಹಾಲಿದ್ದರೆ ಒಳ್ಳೆಯದು. ಈಗೆಲ್ಲ ಸಿಟಿಯಲ್ಲಿರೋದ್ರಿಂದ ದನದ ಹಾಲು ಸಿಗಲ್ಲ ಅಂತ ಹೇಳಿದರೆ ಪ್ಯಾಕೆಟ್ ಹಾಲು ತರ್ತಾರೆ, ಅದು ಪರವಾಗಿಲ್ಲ. ಅದರ ಜೊತೆಗೆ 2 ಎಳನೀರು ಅಂದರೆ ಕೆಂದಾಳೆ ಇದ್ದರೆ ಒಳ್ಳೆಯದು. ಕೆಂದಾಳೆ ಅಂತ ಹೇಳ್ತಾರೆ, ಕೆಂಪು ಕಲರ್ ಬರುತ್ತೆ ಅದು. ಅದರ ಜೊತೆಗೆ ಹೂವು, ನಾಗದೇವರಿಗೆ ಯಾವ ಹೂವು ಹಾಕ್ಬೋದು ನೀವು ಮನೆಯಲ್ಲಿದ್ದದ್ದು. ಇಲ್ಲ ಅಂದರೆ ನೀವು ನಾಗದೇವರಿಗೆ ಇಷ್ಟವಾದಂಥ ಸಂಪಿಗೆಯನ್ನು ಕೊಡ್ಬೋದು, ಕೇದಿಗೆಯನ್ನು ಕೊಡ್ಬೋದು. ಅದೇ ರೀತಿ ಅಡಿಕೆ ಹೂವು, ಅದಕ್ಕೆ ಸಿಂಗಾರ ಅಂತ ಹೇಳ್ತೇವೆ, ನೀವು ಕನ್ನಡದವರು ಹೊಂಬಾಳೆ ಹೇಳ್ತೀರೇನೋ ಗೊತ್ತಿಲ್ಲ ನನಗೆ, ಅದು ಕೂಡ ಕೊಡ್ಬೋದು. ಅದೇ ರೀತಿ ಬಾಳೆಹಣ್ಣನ್ನು 1 ಡಜನ್, ಅರ್ಧ ಡಜನ್ ಎಲ್ಲ ತರ್ತಾರೆ. ನಿಮಗೆ ತುಂಬ ತೊಂದರೆ ಇದ್ದರೆ ನೀವು 1 ಗೊನೆ ಬಾಳೆಹಣ್ಣು ಕೊಟ್ಟರೆ ಒಳ್ಳೆಯದು. ಅದು ನಿಮ್ಮ ಮನೆಯಲ್ಲಾಗಿದ್ದರೆ ಒಳ್ಳೆಯದು. ಆದರೆ ಈಗ ಮನೆಯಲ್ಲಿ ಆಗಲಿಲ್ಲ, ಮನೆಯಲ್ಲಿ ಗಿಡನೇ ಇಲ್ಲ, ಮರನೇ ಇಲ್ಲ, ನಾವು ಫ್ಲ್ಯಾಟಲ್ಲಿದ್ದೀವಿ ಅಂತ ಹೇಳಿದರೆ ಅಂಗಡಿಯಲ್ಲಿ ತಗೊಂಡಾದರೂ ತಂದು ಕೊಡಿ, ದೇವರಿಗೆ ಖುಷಿಯಾಗುತ್ತೆ. ಅದೇ ರೀತಿ ನಿಮಗೆ ನಾಗದೋಷ ಬಂದರೆ ನೀವು ಜಾತಕ ನೋಡಿಯೇ ತೋರಿಸಿಯೇ ನಿಮಗೆ ಗೊತ್ತಾಗುತ್ತೆ
ಆಗಬೇಕು ಅಂತ ಇಲ್ಲ. ಖಂಡಿತವಾಗಿಯೂ ಒಂದು ಏನೇ ನಿಮ್ಮ ದೇಹದಲ್ಲಿ ವ್ಯತ್ಯಾಸ ಆದರೂ ಕೂಡ ಆ ದೇಹನೇ ತೋರಿಸಿಕೊಡುತ್ತೆ. ಜ್ವರ ಬರುತ್ತೆ, ಇಲ್ಲ ಮೈಕೈ ನೋವು ಬರುತ್ತೆ, ಆವಾಗ ನಿಮಗಾಗಿಯೇ ಗೊತ್ತಾಗುತ್ತೆ ನಮ್ಮ ದೇಹದಲ್ಲಿ ಏನೋ ಆಗಿದೆ ಅಂತ. ಅದೇ ರೀತಿ ನಾಗದೋಷ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಚರ್ಮ ಕಾಯಿಲೆಗಳು ಬರುತ್ತೆ. ಎಷ್ಟೇ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋದರೂ ಕೂಡ ಅದು ಗುಣ ಆಗಲ್ಲ. ಅದೇ ರೀತಿ ಮಕ್ಕಳಾಗಲ್ಲ, ಕೆಲವರಿಗೆ ಮದುವೆ ಆದರೂ ಅಲ್ಲಿ ಸಹ ಸಮಸ್ಯೆ ಬರುತ್ತೆ. ಆ ರೀತಿ ಎಲ್ಲ ಸಮಸ್ಯೆಗಳು ಬಂದಾಗ ನೀವು ಎನಿಸ್ಬೋದು, ಉದ್ಯೋಗಕ್ಕೆ ಹೋದರೆ ಅಲ್ಲಿಯೂ ಕೂಡ ಹಾಗೆ ನಿಮಗೆ ಸರಿಯಾದ ಉದ್ಯೋಗ ಸಿಗಲ್ಲ, ಸಿಕ್ಕಿದ್ರೂ ಅಲ್ಲಿ ಇರಲಿಕ್ಕೆ ಮನಸ್ಸಾಗಲ್ಲ. ಆ ರೀತಿಯೆಲ್ಲ ಆದಾಗ ನೀವು ನಾಗದೋಷ ಇದೆ ಅಂತ ಹೇಳಿ ಅದಕ್ಕೆ ಪರಿಹಾರ, ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಳ್ಳಿ. ಯಾವುದಾದ್ರೂ ಭಟ್ರಿದ್ದರೆ, ನಾಗಬನ ಇದ್ದರೆ ಅಲ್ಲಿ ಹೋಗಿ ನೀವು ತನು ಹಾಕಿಸಿ. ಅದು ಕೂಡ ಸೋಮವಾರ ನಾಗದೇವರಿಗೆ ಪೂಜೆ ಮಾಡಲ್ಲ, ಸೋಮವಾರ ಬಿಟ್ಟು ಬಾಕಿ ಉಳಿದ ದಿವಸ ಎಲ್ಲ ಮಾಡ್ಬೋದು. ಅದರಲ್ಲೂ ಮಂಗಳವಾರ ಪೂಜೆ ಮಾಡಿದರೆ ಒಳ್ಳೆಯದು. ರಾಹು ದೋಷ ಇದ್ದರೂ ಕೂಡ ನಾಗನಿಗೆ ಪೂಜೆ ಮಾಡ್ತಾರೆ. ಹಾಗೆ ಕೂಡ ಕುಜ ದೋಷ ಇದ್ದರೂ ಕೂಡ ಸುಬ್ರಹ್ಮಣ್ಯನಿಗೆ ಪೂಜೆ ಮಾಡ್ತಾರೆ. ಸುಬ್ರಹ್ಮಣ್ಯ ಅಂತ ಹೇಳಿದರೆ ನಾಗದೇವರೇ. ಇಲ್ಲಿ ನಮ್ಮ ಪರಶುರಾಮ ಕ್ಷೇತ್ರದಲ್ಲಿ ನಾಗದೇವರಿಗೆ ವಿಶೇಷ ಸ್ಥಾನಮಾನ ಇದೆ. ನಾಗಬನಕ್ಕೂ ಕೂಡ ವಿಶೇಷ ಸ್ಥಾನಮಾನ ಇದೆ. ಇಲ್ಲಿ ಹೆಂಗಸರು ನಾಗದೇವರ ಕಲ್ಲನ್ನು ಮುಟ್ಟಲ್ಲ. ನಾರ್ತ್ ಸೈಡಲ್ಲೆಲ್ಲ ಮುಟ್ಟಿ ಪೂಜೆ ಮಾಡ್ತಾರೆ. ಆದರೆ ಇಲ್ಲಿ ಪೂಜೆ ಮಾಡುವ ಭಟ್ರು ಬಿಟ್ಟು ಬೇರೆ ಯಾರು ಮುಟ್ಟುವ ಹಾಗಿಲ್ಲ. ಹಾಗಾಗಿ ಇಲ್ಲಿ ನೀವು ಬಂದರೆ ಗೊತ್ತಾಗುತ್ತೆ, ಉಡುಪಿ ಮ್ಯಾಂಗ್ಳೂರು ಸೈಡ್ ಬಂದರೆ ನಿಮಗೆ ಗೊತ್ತಾಗುತ್ತೆ. ಪ್ರತಿಯೊಬ್ಬರ ಮನೆಗೂ ಒಂದು ನಾಗಬನ ಅಂತ ಇರುತ್ತೆ, ಅದನ್ನು ಪೂಜೆ ಮಾಡ್ತಾರೆ. ಹಾಗಾಗಿ ಅವರಿಗೆ ಹೆಚ್ಚು ಸಮಸ್ಯೆಗಳು ಕಂಡು ಬರಲ್ಲ. ಹಾಗೆ ಇಲ್ಲಿ ನಾಗ ಬೀದಿಗಳು ಅಂತ ಇದೆ. ನಾಗ ಬೀದಿ ಅಂತ ಹೇಳಿದರೆ ಬಾವಿಯ ನೀರು ಕೆಂಪಾಗಿರುತ್ತೆ. ಮತ್ತು ಆ ನಾಗ ಬೀದಿಯಲ್ಲಿ ಹೆಚ್ಚು ತೆಂಗಿನಕಾಯಿ ಮರಗಳು ಹೆಚ್ಚು ಚೆನ್ನಾಗಾಗಲ್ಲ ನಾಗದೃಷ್ಟಿ ಇದ್ದಲ್ಲಿ ಅಂತ ಹೇಳ್ತಾರೆ. ನಾಗನ ನಡೆ ಇದ್ದಲ್ಲಿ ಅಂತ. ನಾಗನ ನಡೆ, ನಾಗನ ದೃಷ್ಟಿ, ಆ ರೀತಿಯೆಲ್ಲ ಇಲ್ಲಿ ತುಂಬ ಮಾತುಗಳು ಕೇಳಿ ಬರ್ತವೆ. ನೀವು ದಕ್ಷಿಣ ಕನ್ನಡಕ್ಕೆ ಬಂದರೆ, ಉಡುಪಿ ಜಿಲ್ಲೆ ಅಥವಾ ಮ್ಯಾಂಗ್ಳೂರಿಗೆ ಬಂದರೆ ಒಂದು ಸಲ ನಾಗಬನ ಇದ್ದಲ್ಲಿ ಹೋಗಿ ನೋಡಿ. ಹಾಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದರೆ ಅಲ್ಲಿ ಕೊಡಬೇಕಾದಂಥ ಸೇವೆಯನ್ನು ಕೊಡಿ. ಮತ್ತು ಪ್ರತಿ ಸೃಷ್ಟಿಗೆ ನಾಗಬನಕ್ಕೆ ಹೋಗಿ ತನು ಹಾಕಿಸಿ, ಅಷ್ಟೇ ಸಾಕಾಗುತ್ತೆ. ತನು ಹಾಕಿಸೋದಂತ ಹೇಳಿದರೆ 1 ಲೋಟ ಹಾಲು, ಅದು ಕೂಡ ಹಸಿ ಹಾಲು, ಕಾಯಿಸಿದ ಹಾಲಲ್ಲ. ಅದಕ್ಕೆ ಬೇಕಿದ್ರೆ 1 ಚಿಟಿಕೆ ಅರಿಶಿನ ಮತ್ತು 1 ಚಿಟಿಕೆ ಅಕ್ಕಿ ಹಿಟ್ಟನ್ನು ಹಾಕಿ ಕೊಡಿ. ಚಿಟಿಕೆ ಮಾತ್ರ, ಅರ್ಧ ಸ್ಪೂನ್ ಆ ರೀತಿಯಲ್ಲ, ಅದನ್ನು ಮಿಕ್ಸ್ ಮಾಡಿ ಕೊಡಿ. ಅದಕ್ಕೆ ಸುಧಾಪಯ ಅಂತ ಹೆಸರು ಹೇಳ್ತಾರೆ. ಸುಧಾಪಯ ಅಂತ ಹೇಳಿದರೆ, ಸುಧಾ ಅಂತ ಹೇಳಿದರೆ ಅಮೃತ, ಪಯ ಅಂತ ಹೇಳಿದರೆ ಹಾಲು, ಅಮೃತದ ಹಾಲು ಅಂತ. ಅದೇ ರೀತಿ ಹೂವನ್ನು ಕೊಡಿ. ಜೇನುತುಪ್ಪ, ತುಪ್ಪ ಅವೆಲ್ಲವೂ ನಾಗದೇವರಿಗೆ ತುಂಬ ಇಷ್ಟ. ಅರಶಿನ ಪ್ಯಾಕೆಟ್ ಅದನ್ನು ಕೂಡ ಕೊಡ್ತಾರೆ. ಅದೇ ರೀತಿ ಸಿಯಾಳ, ಎಳನೀರು, ಹಸಿರು ಕಲರಿದ್ದು ಸಿಕ್ಕಿದ್ರೂ ಅಡ್ಡಿಲ್ಲ, ಅಥವಾ ಕೆಂಪು ಕಲರಿದ್ದಿದ್ರೂ ಅಡ್ಡಿಲ್ಲ. ಕೆಂಪು ಕಲರಿದ್ದು ತುಂಬ ಇಷ್ಟ ನಾಗದೇವರಿಗೆ. 2 ತಗೊಂಡೋಗಿ, 1 ಅಲ್ಲ 2 ತಗೊಂಡೋಗಿ. ಅದೇ ರೀತಿ ಬಾಳೆಹಣ್ಣು ತಗೊಂಡೋದ್ರೆ ಅರ್ಧ ಡಜನ್ 1 ಡಜನ್ ಹಿಡ್ಕೊಂಡು ಹೋಗ್ಬೋದು. ಆದರೂ ನಿಮಗೆ ಮನಸ್ಸಿದ್ದರೆ, ನಿಮ್ಮ ಸಮಸ್ಯೆಗಳು ದೂರ ಆಗಬೇಕಂತ ಇದ್ದರೆ 1 ಇಡೀ ಬಾಳೆಗೊನೆಯನ್ನು ತಗೊಂಡು ಹೋಗಿ ಆ ರೀತಿ ಮಾಡ್ತಾ ಬನ್ನಿ. 5 ಮಂಗಳವಾರ ಇಲ್ಲದಿದ್ದರೆ ಸೃಷ್ಟಿಯಲ್ಲಿ ನೀವು ಪ್ರತಿ ಸಲ ಕೊಡ್ಬೋದು. ಅದೇ ರೀತಿ ನಿಮ್ಮ ಮನೆಯಲ್ಲಿ ಎಲ್ಲಿಯಾದರೂ ನಾಗದೇವರನ್ನು ಪೂಜೆ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ 5 ಮಂಗಳವಾರ ತೊಗರಿಬೇಳೆ ಪಾಯಸನ ಮಾಡಿ ನಿಮ್ಮ ಮನೆಯ ನಾಗದೇವರಿಗೆ ಅರ್ಪಿಸಿ. ತೊಗರಿಬೇಳೆ ಹೆಸರು ಬೇಳೆ ಅಲ್ಲ, ತೊಗರಿಬೇಳೆ ಕೂಡ ತುಂಬ ವಿಶೇಷ ನಾಗದೇವರಿಗೆ. ಪಾಯಸ ಮಾಡೋದು ತುಂಬ ಈಸಿ. ತೊಗರಿಬೇಳೆಯನ್ನು ಬೇಯಿಸಿದರೆ ಆಯಿತು, ಅದಕ್ಕೆ ಬೆಲ್ಲ ಹಾಕಿದರೆ ಆಯಿತು, ಕಾಯಿ ಹಾಲು ಹಾಕಿ ಕುದಿಸಿ, ಒಂದು ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಒಗ್ಗರಣೆ ಹಾಕಿದರೆ ಆಯಿತು. ಅದನ್ನು 5 ಮಂಗಳವಾರ ಮಾಡಿ, ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅದೇ ರೀತಿ ಉದ್ದಿನ ವಡೆ ಕೂಡ ಮಾಡ್ತಾರೆ. ಉದ್ದಿನ ವಡೆ, ನೀವು ತೂತು ವಡೆ ಮಾಡ್ತೀರಲ್ಲ, ಇದು ತೂತು ವಡೆ ಅಲ್ಲ, ಖಾಲಿ ರೌಂಡ್ ಹಾಕಿ ಮಾಡ್ತಾರಲ್ಲ, ಆ ರೀತಿ ಉದ್ದಿನ ವಡೆ. ಅದಕ್ಕೆ ಉಪ್ಪು ಹಾಕುವಾಗಿಲ್ಲ, ಹಾಗೆ ಮಾಡಿ ನೈವೇದ್ಯ ಮಾಡ್ಬೋದು ದೇವರಿಗೆ. ನಿಮ್ಮ ಮನೆಯದ್ದು ಬನ ಇದ್ದರೆ ಮಾಡಿ, ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲೇ ಇದ್ದರೆ ಮಾಡಿ. ಅಕ್ಕಿ ವಡೆ ಕೂಡ ಮಾಡ್ತಾರೆ. ಅಕ್ಕಿ ಹಿಟ್ಟನ್ನು ತೆಂಗಿನಕಾಯಿ ಹಾಕಿ ಕಡಿದು ಅದನ್ನು ವಡೆ ಬಿಟ್ಟು, ಅದು ಕೂಡ ತುಂಬ ವಿಶೇಷ ನಾಗದೇವರಿಗೆ. ಅದಾಗದಿದ್ದರೆ ಅಕ್ಕಿ ಹಿಟ್ಟಿಗೆ ತೆಂಗಿನಕಾಯಿ ಕಡ್ದು ಹಾಕಿ ಕೂಡ ವಡೆ ಮಾಡಿ ಹಾಕ್ತಾರೆ.
ಅದೇ ರೀತಿ ನೀವು ಉಡುಪಿಗೆ ಬಂದರೆ ಇಲ್ಲಿ ಮುಚ್ಚಿಲ್ಕೋಡು ಅಂತ ಒಂದು ನಾಗನ ದೇವಸ್ಥಾನ ಇದೆ. ಅಲ್ಲಿ ತೊಗರಿಬೇಳೆ ಪಾಯಸ ಸೇವೆ ಇದೆ. ಪ್ರತಿ ಮಂಗಳವಾರ 5 ಮಂಗಳವಾರ ಎಲ್ಲ ಸೇವೆಯನ್ನು ಕೊಟ್ಟು ಹೋಗ್ತಾರೆ. ಕೆಲವರು ನಾಗದೋಷ ಇದ್ದವರು ಅಥವಾ ನಾಗನಿಗೆ ಪ್ರಾರ್ಥನೆ ಮಾಡಿಕೊಂಡವರು ಕೊಟ್ಟು ಹೋಗ್ತಾರೆ. ಹಾಗೆ ನೀವು ಉಡುಪಿಗೆ ಬಂದರೆ ಅದನ್ನು ಕೊಡ್ಬೋದು. ಉಡುಪಿಯಲ್ಲಿ 4 ನಾಗನ ದೇವಸ್ಥಾನ ಇದೆ. ಅರಿತೋಡು, ಮಾಂಗೋಡು, ತಾಂಗೋಡು, ಮುಚ್ಚಿಲ್ಕೋಡು ಅಂತ. ಆ 4 ನಾಗ ದೇವಸ್ಥಾನಗಳು ಇಡೀ ಉಡುಪಿಯನ್ನೇ ಕಾಪಾಡ್ತಾ ಇದೆ ಅನ್ನುವ ಒಂದು ಪ್ರತೀತಿ ಇದೆ. ನೀವು ಈಚೆ ಬಂದರೆ ಖಂಡಿತವಾಗಿ ಹೋಗಿ ಬನ್ನಿ. ಅದು ಕೂಡ ಮುಚ್ಚಿಲ್ಕೋಡಲ್ಲಿ ವಿಶೇಷವಾಗಿ ತೊಗರಿಬೇಳೆ ಪಾಯಸ ಇದೆ. ಯಾರಿಗಾದರೂ ಕೊಡಲಿಕ್ಕೆ ಮನಸ್ಸಿದ್ರೆ ಖಂಡಿತವಾಗಿ ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಕೊಟ್ಟು ಬನ್ನಿ. ನಿಮ್ಮ ಎಲ್ಲ ನಾಗದೋಷಗಳು ಈ ಒಂದು ಸಣ್ಣ ಪರಿಹಾರದಲ್ಲೇ ಪರಿಹಾರ ಆಗಿ ಹೋಗುತ್ತೆ. ದೊಡ್ಡ ದೊಡ್ಡ ಪೂಜೆ, ಮಂಡಲ ಪೂಜೆ ಮಾಡಿ, ಕೆಲವರು ಹೇಳ್ತಾರೆ 48 ದಿವಸ ಪೂಜೆ ಮಾಡಿ, ಮಂಡಲ ಪೂಜೆ ರೀತಿ ಮಾಡಿ, ಆಶ್ಲೇಷ ಬಲಿ ಕೊಡಿಸಿ ಏನಾದರೂ ಹೇಳ್ತಾರೆ. ಅದೇನು ತಪ್ಪು ಅಂತಲ್ಲ. ದುಡ್ಡಿದ್ರೆ ಮಾಡ್ಬೋದು, ದುಡ್ಡಿಲ್ಲ ಅಂತ ಇದ್ದರೆ ಈ ರೀತಿ ತಂದು ಕೊಡ್ಬೋದು. ಅದೇ ರೀತಿ ದೇವರಿಗೆ ನೀವು ನೋಡಿದ್ದೀರಾ, ಎಲ್ಲ ದೇವರು ಕೂಡ ನಿಮ್ಮ ಹತ್ರ ದೊಡ್ಡ ದೊಡ್ಡ ಪೂಜೆನ ಕೇಳಲ್ಲ. ಅದೇ ರೀತಿ ದೊಡ್ಡ ದೊಡ್ಡ ಏನಾದರೂ ವಸ್ತುಗಳನ್ನು ಕೇಳಲ್ಲ. ನೀವು ದೇವರನ್ನು ನೋಡಿ ಬೇಕಿದ್ರೆ ಸಣ್ಣ ಒಂದು ಬೇಲಿ ಹೂಗಳನ್ನು ಕೇಳ್ತಾರೆ ದೇವರು. ಯಾವಾಗಲೂ ಹಾಗೆ ಗಣಪತಿಗೆ ಗರಿಕೆ ಹುಲ್ಲು ಇಷ್ಟ, ಶಿವನಿಗೆ ಬಿಲ್ವಪತ್ರೆ ಇಷ್ಟ. ಅದೇ ರೀತಿ ನಾಗದೇವರಿಗೆ ಕೇದಿಗೆ ಹೂ, ಅದು ಎಲ್ಲಿ ನೀರಿರುವ ಪ್ರದೇಶ ಇರುತ್ತಲ್ಲ, ಕೆರೆ ಹಳ್ಳ ಎಲ್ಲ ಇರುತ್ತಲ್ಲ ಅಲ್ಲಿ ಆಗುವಂಥದ್ದು. ಸಂಪಿಗೆ ಹೂ ಇಷ್ಟ. ಮೊದಲೆಲ್ಲ ಸಂಪಿಗೆ ಮರ ಇರ್ತಿತ್ತು ಎಲ್ಲ ಕಡೆಯಲ್ಲಿ. ಅದೇ ರೀತಿ ಅಡಿಕೆ ಮರದ ಹೊಂಬಾಳೆ, ಸಿಂಗಾರ ಹೂ ಅದಿಷ್ಟ. ಈ ರೀತಿ ದೇವರು ಯಾವಾಗಲೂ ದೇವರಿಗೆ ನೋಡಿದರೆ ಕೇಪಳ ಹೂ ಇಷ್ಟ. ಅದು ಕೂಡ ಬೇಲಿಯಲ್ಲಿ ಆದಂಥ ಕೇಪಳ ಹೂ. ನೀವು ಮನೆಯಲ್ಲಿ ನಟ್ಟಂಥ ಕಸಿ ಕೇಪಳ ಕೇಳ್ತಿಲ್ಲ ದೇವರು. ಎಲ್ಲನೂ ಈಸಿಯಾಗಿ ಸಿಗುವಂಥದ್ದನ್ನೇ ದೇವರು ಕೇಳ್ತಾರೆ. ಜಾಸ್ತಿ ಅದೇನು ಕೇಳಲ್ಲ. ನೀವು ಭಕ್ತಿಯಿಂದ, ನಿಮ್ಮ ಭಕ್ತಿಯಿಂದ, ಶ್ರದ್ಧೆಯಿಂದ ಏನಾದರೂ ಮಾಡಿ ಅದನ್ನು ಖಂಡಿತವಾಗಿ ದೇವರು ಸ್ವೀಕಾರ ಮಾಡ್ತಾರೆ. ನಿಮ್ಮ ಜಾತಕದಲ್ಲಿ ನಾಗದೋಷ ಇದೆ ಅಂತ ಭಯ ಪಡೋದು ಬೇಡ. ಅಥವಾ ನೀವು ಜ್ಯೋತಿಷ್ಯರ ಹತ್ರ ಹೋಗಿಯೇ ನಾಗದೋಷ ಇದೆಯಾ ಅಂತ ತೋರಿಸ್ಬೇಕು ಅಂತಲೂ ಇಲ್ಲ. ನಿಮಗೆ ನಾಗದೋಷ ಇದ್ದರೆ ಖಂಡಿತವಾಗಿಯೂ ನಿಮಗೇ ಗೊತ್ತಾಗುತ್ತೆ ಇದೆ ಅಂತ ಹೇಳಿ. ನಾನು ಹೇಳಿದಾಗೆ ಚರ್ಮ ಕಾಯಿಲೆ ಬರ್ಬೋದು, ಅಥವಾ ಮದುವೆಗೆ ನೀವು ಹುಡುಗಿ ಹುಡುಕ್ತಾ ಇದ್ದೀರಾ, ಆದರೆ ಸೆಟ್ ಆಗದೇ ಇರ್ಬೋದು, ಅಥವಾ ಸೆಟ್ ಆದಮೇಲೆ ಮದುವೆ ಆದಮೇಲೆ ಮಕ್ಕಳಾಗದೇ ಇರ್ಬೋದು, ಅಥವಾ ಉದ್ಯೋಗದಲ್ಲಿ ನಿಮಗೆ ಸರಿಯಾಗಿ ಯಶಸ್ಸು ಸಿಗದೇ ಇರ್ಬೋದು. ಅಂಥ ಸಮಯ ಬಂದಾಗ ನೀವೇ ಎನಿಸಬೇಕು ನಮ್ಮ ಜಾತಕದಲ್ಲಿ ನಾಗದೋಷ ಇರ್ಬೋದು ಅಂತ. ಹೆಚ್ಚಿನ ಜಾತಕದಲ್ಲಿ ಇರುತ್ತೆ. ಒಂದು 100 ಜಾತಕ ತಂದರೆ ಸಾಧಾರಣವಾಗಿ 70 ಜಾತಕದಲ್ಲಿ ನಾಗದೋಷ ಕಂಡುಬರುತ್ತೆ. ನಾಗದೋಷ ಯಾವಾಗ ಕಂಡುಬರುತ್ತೆ? ಜಾತಕದಲ್ಲಿ 1ನೇ ಮನೆ, 7ನೇ ಮನೆ, 8ನೇ ಮನೆ ಹಾಗೂ 12ನೇ ಮನೆಯಲ್ಲಿ ರಾಹು ಇದ್ದಾಗ ನಾಗದೋಷ ಕಂಡುಬರುತ್ತೆ. ಆವಾಗ ಕುಜ ದೋಷ ಇರುತ್ತಲ್ಲ, 1ನೇ ಮನೆ, 2ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ ಕುಜ ಇದ್ದರೆ ಕುಜ ದೋಷ ಹೇಳ್ತಾರೆ. ಅಲ್ಲಿ ರಾಹು ಇದ್ದರೆ ನಾಗದೋಷ ಅಂತ ಹೇಳ್ತಾರೆ. ಅದರಲ್ಲೂ 5ನೇ ಮನೆ, 1ನೇ ಮನೆ ಮತ್ತು 7ನೇ ಮನೆ, 9ನೇ ಮನೆಯಲ್ಲಿ ರಾಹು ಇದ್ದರೆ ಅದು ತುಂಬ ತೀವ್ರತರವಾದ ನಾಗದೋಷ ಅಂತಲೂ ಪರಿಗಣಿಸ್ತಾರೆ. ಯಾಕಂದರೆ 1ನೇ ಮನೆ ಲಗ್ನದಲ್ಲಿದ್ದರೆ ಅದು ನಿಮ್ಮ ಸ್ವಂತ ಮನೆ, ನಿಮ್ಮ ಶರೀರಕ್ಕೆ ತೊಂದರೆ ಆಗುತ್ತೆ. ಅಲ್ಲಿ ನಿಮಗೆ ಚರ್ಮ ರೋಗ ಬರುತ್ತೆ. 5ನೇ ಮನೆಯಲ್ಲಿ ರಾಹು ಇದ್ದರೆ ಮಕ್ಕಳಿಗೆ ಎಜುಕೇಷನಿಗೆ ಕಷ್ಟ ಆಗುತ್ತೆ. ಹಾಗೆ ಪ್ರತಿಯೊಂದಕ್ಕೂ ಕಷ್ಟಗಳು ಎದುರಾಗುತ್ತೆ. 7ನೇ ಮನೆಯಲ್ಲಿ ರಾಹು ಇದ್ದರೆ ನಿಮ್ಮ ಮದುವೆ ಜೀವನಕ್ಕೆ ಕಷ್ಟ ಆಗುತ್ತೆ, ಸಂತಾನಕ್ಕೆ ಕಷ್ಟ ಆಗುತ್ತೆ. ಹಾಗೆ 9ನೇ ಮನೆಯಲ್ಲಿ ರಾಹು ಇದ್ದರೆ 9ನೇ ಮನೆ ರಾಹುಗೆ ನೀಚ ಸ್ಥಾನ ಕೂಡ ಹೌದು. ಹಾಗೆ ರಾಹು ಇದ್ದರೆ ಅಲ್ಲಿ ಏನಾಗುತ್ತೆ ಅಂದರೆ 9ನೇ ಸ್ಥಾನ ಅಂದರೆ ಭಾಗ್ಯಸ್ಥಾನ, ನಿಮ್ಮ ಭಾಗ್ಯಕ್ಕೆ ತೊಂದರೆ ಬರುತ್ತೆ ಅಂತ. ಅದೇ ರೀತಿ ಕಾಳಸರ್ಪ ದೋಷ ಕೂಡ ಕೆಲವರ ಜಾತಕದಲ್ಲಿ ಇರುತ್ತೆ. ಕಾಳಸರ್ಪ ದೋಷನೂ ಆಗುತ್ತೆ, ಕಾಳಸರ್ಪ ಯೋಗ ಅಂತಲೂ ಕರೀತಾರೆ ಅದಕ್ಕೆ. ಅಲ್ಲಿಯೂ ಕೂಡ 12 ರೀತಿಯ ಕಾಳಸರ್ಪ ಯೋಗ ಇದೆ. ಅದರಲ್ಲಿ
ನಿಮಗೇನು ಅಂತ ಹೇಳಿದರೆ ರಾಹುಕೇತು ಮಧ್ಯದಲ್ಲಿ ಎಲ್ಲ ಗ್ರಹಗಳು ಸಿಕ್ಕಿ ಹಾಕಿಕೊಂಡಿರ್ತವೆ. ಆ ಒಂದು ದೋಷ ಇದ್ದರೂ ಕೂಡ ನೀವೇನು ಪರಿಹಾರಕ್ಕೆ ತುಂಬ ಕಷ್ಟಪಡಬೇಕಾಗಿಲ್ಲ. ಕಷ್ಟಗಳು ಬರುತ್ತವೆ. 42 ವರ್ಷ ತನಕ ಅವರ ಜೀವನದಲ್ಲಿ ಕಷ್ಟಗಳು ಇರ್ತವೆ. ಯಾರ ಜಾತಕದಲ್ಲಿ ಕಾಳಸರ್ಪ ಯೋಗ ಇದೆಯೋ ಅವರಿಗೆ 42 ವರ್ಷದ ನಂತರ ಅದು ಕಷ್ಟ ಕೊಡಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಕಾಳಸರ್ಪ ದೋಷ ಇದ್ದರೆ ನೀವು ಏನು ಮಾಡಬೇಕಾಗಿಲ್ಲ. ನಿಮ್ಮ ದೇಹದ ನೀವು ಎಷ್ಟು ತೂಕ ಇದ್ದೀರೋ 50 kg ಇದ್ದೀರಾ ಅಂತ ಹೇಳಿದರೆ 25 kg ಇಡೀ ಉದ್ದಿನ ಕಾಳು, ಅಂದರೆ ಕಪ್ಪು ಉದ್ದಿನ ಕಾಳು, ಇಡೀ ಉದ್ದಿನ ಬೇಳೆ, ಕಪ್ಪು ಸಿಗದಿದ್ದರೆ ಬಿಳಿ ಸಹ ಆಗುತ್ತೆ, 25 kg ಹುರುಳಿಕಾಳು, ಅದನ್ನು ನೀವು ನಾಗ ದೇವಸ್ಥಾನಕ್ಕೆ ದಾನ ಕೊಡ್ಬೋದು, ಇಲ್ಲ ಗೋಶಾಲೆಗೆ ದಾನ ಕೊಡ್ಬೋದು. ಇಲ್ಲದಿದ್ದರೆ ನೀವು ಕುದುರೆ ಸಾಕೋರಿದ್ದರೆ ಅವರಿಗೆ ಹುರುಳಿಕಾಳನ್ನು ಕೊಡ್ಬೋದು. ಹಾಗೆ ಉದ್ದಿನ ಕಾಳನ್ನು ಎಲ್ಲಿಯಾದರೂ ದೇವಸ್ಥಾನಕ್ಕೋ ಗೋಶಾಲೆಗೋ ಕೊಡ್ಬೋದು. ಈ ರೀತಿ ಮಾಡಿದರೂ ಕೂಡ ನಾಗದೋಷ, ಕಾಳಸರ್ಪದೋಷ ಏನೇ ಇದ್ದರೂ ಪರಿಹಾರ ಆಗುತ್ತೆ. ಇಂಥ ಸಿಂಪಲ್ ಪರಿಹಾರಗಳನ್ನು ಮಾಡಿ ತುಂಬ ದೊಡ್ಡ ಖರ್ಚು ಮಾಡಿ, ಹಣ ಖರ್ಚು ಮಾಡಿ ಪರಿಹಾರ ಮಾಡಬೇಕಂತಿಲ್ಲ. ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿಯೂ ಜ್ಯೋತಿಷ್ಯರ ಹತ್ರ ಹೋಗಿ ಜಾತಕ ತೋರಿಸಿ, ಅಥವಾ ಅವ್ರು ಹೇಳಿದ ಪೂಜೆ 48 ದಿವಸದ್ದು ಮಂಡಲ ಪೂಜೆ ಹೇಳ್ತಾರಾ, ಅಥವಾ ತುಲಾಭಾರ ಸೇವೆ ಹೇಳ್ತಾರಾ, ಆಶ್ಲೇಷ ಬಲಿ ಹೇಳ್ತಾರೆ, ಏನು ಹೇಳಿದರೂ ಕೂಡ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಹೆಚ್ಚು ದುಡ್ಡಿಲ್ಲ ಅಂದಾಗ ನೀವೇ ಕಂಡುಕೊಂಡು ಏನಾದರೂ ಪರಿಹಾರ ಮಾಡಿಕೊಳ್ಳಿ. ಹರಿ ಓಂ.